ಮೈಸೂರು ದಸರಾ ಕರ್ನಾಟಕದ ನಾಡಹಬ್ಬ. ಸಾಮಾನ್ಯವಾಗಿ 10 ದಿನಗಳ ಕಾಲ ವೈಭವದಿಂದ ಆಚರಿಸಲ್ಪಡುತ್ತದೆ. ಆದರೆ ಈ ಬಾರಿ ಅಂದರೆ 2025ರಲ್ಲಿ ದಸರಾ ಹಬ್ಬವು 11 ದಿನಗಳ ಕಾಲ ಆಚರಿಸಲ್ಪಡುತ್ತದೆ. ಇದು 400 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ 11 ದಿನಗಳ ಕಾಲ ಆಚರಿಸುವುದು ವಿಶೇಷವಾಗಿದೆ. ಈ ಬಾರಿ 11 ದಿನಗಳ ಕಾಲ ದಸರಾ ಆಚರಣೆಗೆ ಕಾರಣಗಳು: ತಿಥಿಗಳ ಹೊಂದಾಣಿಕೆ, ಅದರಲ್ಲಿ ಪಂಚಮ ತಿಥಿ. ಈ ಬಾರಿ ಪಂಚಾಂಗದಲ್ಲಿ ಕೆಲವು ತಿಥಿಗಳು ವಿಶೇಷವಾಗಿ ಪಂಚಮ ತಿಥಿ 2 ದಿನಗಳ ಕಾಲ ಬರುವುದರಿಂದ ದಸರಾ ಆಚರಣೆಯ ಅವಧಿಯು 1 ದಿನ ಹೆಚ್ಚಾಗಲಿದೆ. ಇದು ಒಂದು ಮುಖ್ಯ ಕಾರಣವಾಗಿದೆ. ಇನ್ನು ಗ್ರಹಗತಿಗಳ ವಿಶೇಷತೆ. ಧಾರ್ಮಿಕ ಚಿಂತಕರಾದ ಡಾಕ್ಟರ್ ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 11 ಎಂಬ ಸಂಖ್ಯೆಗೆ ಮಹತ್ವವಿದೆ. ಗ್ರಹಗಳು 6, 3, 8, 12ರಲ್ಲಿದ್ದಾಗ ದುಸ್ಥಾನ ಎಂದು ಪರಿಗಣಿಸಲಾಗುತ್ತೆ. ಆದರೆ 11ನೇ ಸ್ಥಾನದಲ್ಲಿ ಇದ್ದಾಗ ಅದನ್ನು ಶುಭ ಸ್ಥಾನ ಎಂದು, ಫಲಸ್ಥಾನ ಎಂದು ಕರೆಯಲಾಗುತ್ತದೆ. ಹೀಗಾಗಿ ಈ ಬಾರಿ 11 ದಿನಗಳ ದಸರಾ ಆಚರಣೆ ಶುಭಸೂಚಕವಾಗಿದೆ ಎಂದು ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದು ಎಲ್ಲರಿಗೂ ಒಳಿತನ್ನು ತರುತ್ತದೆ ಮತ್ತು ಅವಘಡಗಳನ್ನು ಕಡಿಮೆ ಮಾಡಲಾಗಲಿದೆ ಎಂದು ಹೇಳಲಾಗಿದೆ. ಇನ್ನು ಕೊನೆಯದಾಗಿ ದಸರಾ ಆಚರಣೆಯ ಮಹತ್ವ. ದಸರಾ ಹಬ್ಬವು ದುಷ್ಟಶಕ್ತಿಗಳ ಮೇಲೆ ಒಳ್ಳೆಯತನದ ವಿಜಯವನ್ನು ಸಂಕೇತಿಸುತ್ತದೆ. ಮಹಿಷಾಸುರನೆಂಬ ರಾಕ್ಷಸನನ್ನು ಚಾಮುಂಡೇಶ್ವರಿ ದೇವಿ ವಧಿಸಿದ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಮೈಸೂರು ನಗರಕ್ಕೆ ಮೈಸೂರು ಎಂಬ ಹೆಸರು ಬರಲು ಇದೇ ಕಥೆ ಕಾರಣವಾಗಿದೆ. ಅರಮನೆ, ದೀಪಾಲಂಕಾರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಸ್ಪರ್ಧೆಗಳು, ರೈತ ದಸರಾ, ಯುವ ದಸರಾ, ಮಹಿಳಾ ದಸರಾ ಮುಂತಾದ ಹಲವು ಕಾರ್ಯಕ್ರಮಗಳು ಈ ಹಬ್ಬದ ಮುಖ್ಯ ಆಕರ್ಷಣೆಗಳಾಗಿವೆ. ಮೈಸೂರು ದಸರಾಗೆ ಯಾರೆಲ್ಲ ಕಾಯುತ್ತಿದ್ದೀರಾ?